ದೈವಾನುಗ್ರಹದ ಬಾಗಿಲು ಅಂತ ಹೇಳಿ, ನಿಮಗೆ ದೈವಾನುಗ್ರಹವನ್ನು ನಿಮಗೆ ತಲುಪಿಸ್ತಕ್ಕಂಥವನೇ ರವಿಗ್ರಹ. ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ಒಂದು ಅದೃಷ್ಟ ಬೇಕು ಸ್ವಾಮಿ. ಏನು ಬರೇ ಜೀವನದಲ್ಲಿ ನನ್ನಷ್ಟು ನತದೃಷ್ಟರು ಇನ್ನು ಯಾರೂ ಇಲ್ಲ ಅನ್ಸುತ್ತೆ. ಅಷ್ಟು ಬ್ಯಾಡ್ ಆಗಿದೆ, ಅಷ್ಟು ಕೆಡದಾಗಿದೆ ನನ್ನ ಅದೃಷ್ಟ. ರವಿ ಆರಾಧನೆ ಮಾಡಿದ್ರೆ ನಿಮಗೆ ಅದು ಅದೃಷ್ಟದ ಬಾಗಿಲು. ಅದು ನಿಮಗೆ ಟಕ್ ಅಂತ ನಿಮಗೆ ಅದೃಷ್ಟ ಕೊಟ್ಟು ಬಿಡ್ತಾನೆ ರವಿ. ಧನುರಾಶಿಯವರಿಗೆ ರವಿಗ್ರಹದ ಒಂದು ರಹಸ್ಯಮಯವಾದಂತಹ ವಿಚಾರಗಳು, ರಹಸ್ಯಮಯವಾದಂತಹ ಪ್ರಭಾವ. ಯಾಕೆ ರವಿಗ್ರಹ ನಿಮಗೆ ಬಹಳ ಇಂಪಾರ್ಟೆಂಟು, ಬಹಳ ಪ್ರಮುಖ? ಏನ್ ಸಿಗುತ್ತೆ ರವಿಯ ಆರಾಧನೆ ಮಾಡಿಕೊಂಡ್ರೆ ನಿಮಗೆ? ಧನುರಾಶಿಯವರಿಗೆ ಇಂಪಾರ್ಟೆಂಟ್, ಧನುರಾಶಿಯವರಿಗೆ ಏನ್ ಸಿಗುತ್ತೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾರೆ. ಬಹಳ ಇಂಪಾರ್ಟೆಂಟ್ ವಿಡಿಯೋ, ಬಹಳ ಕುತೂಹಲ ಭರಿತವಾದ ವಿಚಾರ. ಈ ವಿಡಿಯೋ ಮತ್ತೆ ಬಿಟ್ರೆ ಸಿಗೋದು ಡೌಟು. ಫೇಸ್ಬುಕ್ ಅಲ್ಲಿ ನೋಡ್ತಾರೆ ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಸೇವ್ ಇರ್ತದೆ, ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ಮಿಸ್ ಆಗಬಾರ್ದು ಈ ವಿಡಿಯೋ. ಅದೇ ರೀತಿಯಲ್ಲಿ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೀರಾ, ನಮ್ಮ ಪೇಜ್ ಅನ್ನು ಇನ್ನೂ ಫಾಲೋ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಂಬಿಡಿ. ಈ ತರ ಇನ್ನೂ ಅದ್ಭುತವಾದಂತಹ ವಿಚಾರಗಳು ಧನುರಾಶಿಗೆ ಸಂಬಂಧಪಟ್ಟಂತೆ ನಾನು ಫೇಸ್ಬುಕ್ ಅಲ್ಲಿ ಆಗ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಆಮೇಲೆ ಒಂದು ಸಹಾಯ ಮಾಡಿ ಮಾರ್ರೆ, ಎಂತ ಗೊತ್ತಾ? ಧನುರಾಶಿಯರು ಯಾರ್ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಸೊ ದಯವಿಟ್ಟು ಒಂದು ಸಹಾಯ ಏನ್ ಮಾಡ್ಬೇಕು ನೀವು ಅಂದ್ರೆ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಬಿಡಿ. ದಯವಿಟ್ಟು ದಬ್ಬಾಯಿಸಿ ವಿಡಿಯೋನ ಶೇರ್ ಮಾಡ್ಬಿಡಿ. ಪ್ರತಿಯೊಬ್ಬ ಧನುರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು, ಅವ್ರಿಗೂ ಗೊತ್ತಾಗಬೇಕು ರವಿಯಿಂದ ಇಷ್ಟೆಲ್ಲ ಅನುಕೂಲ ಆಗ್ತದೆ, ನಮ್ಗೆ ಗೊತ್ತೇ ಇರಲಿಲ್ಲ ಈ ವಿಚಾರ ಅಂತ ಹೇಳಿ. ಸೊ ನಿಮಗೆ ಖಂಡಿತವಾಗಿ ಅವರೊಂದು ಥ್ಯಾಂಕ್ಸ್ ಅನ್ನ ಖಂಡಿತವಾಗಿ ಹೇಳ್ತಾರೆ. ಯಾವ ರೀತಿಯಲ್ಲಿ ರವಿಯ ಆರಾಧನೆ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ತಿಳಿಸ್ತಾನೆ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಒಂದು 10-12 ನಿಮಿಷ ನಮ್ಗೆ ಟೈಮ್ ಕೊಟ್ಟರೆ ಸಾಕು, ಎಲ್ಲ ವಿಚಾರಗಳನ್ನು ನೀಟಾಗಿ ನಿಮ್ಮ ಮುಂದೆ ಬಿಡಿಸಿಟ್ಬಿಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ದೈವಾನುಗ್ರಹದ ಬಾಗಿಲು ಅಂತ ಹೇಳಿ ಅಂದ್ರೆ ರವಿಗ್ರಹ ನಿಮಗೆ ಏನಾಗ್ತಾನೆ ಅಂದ್ರೆ 9ನೇ ಮನೆಯ ಅಧಿಪತಿ ಆಗಿರ್ತಾನೆ. ಸೊ ನೀವು ಧನುರಾಶಿಯವರಾಗಿದ್ದು ತುಂಬಾ ದೇವ್ರ ಪೂಜೆ ಮಾಡ್ತೀನಿ ಗುರುಗಳೇ, ಎಷ್ಟು ದೇವಸ್ಥಾನಗಳಿಗೆ ಹೋಗ್ತೀನಿ, ಎಷ್ಟು ಉಪವಾಸ ಇರ್ತೀನಿ, ಎಷ್ಟು ವನವಾಸ ಸುತ್ತೀನಿ, ನಾನು ಎಷ್ಟು ತೀರ್ಥಯಾತ್ರೆಗಳು, ಎಷ್ಟು ಕ್ಷೇತ್ರಗಳು ಸುತ್ತಿಟ್ಬಿಡ್ತೀನಿ ಗುರುಗಳೇ, ನನಗೆ ಅದೇನು ಒಳ್ಳೇದೇ ಆಗಲ್ವಾ? ನನಗೆ ಆ ದೈವಾನುಗ್ರಹ ಸಿಗೋದೇ ಇಲ್ವಾ? ದೈವಾನುಗ್ರಹ ಸಿಗಬೇಕು ಅಂದ್ರೆ ಮತ್ತೆ ಎಕ್ಸ್ಟ್ರಾ ಏನಾರ ಮಾಡಬೇಕಾ ಅಂತ ಪ್ರಶ್ನೆ ಇರ್ತದೆ. ನೀವು ಧನುರಾಶಿಯವರಾಗಿದ್ರೆ ನಿಮಗೆ ದೈವಾನುಗ್ರಹವನ್ನು ನಿಮಗೆ ತಲುಪಿಸ್ತಕ್ಕಂಥವನೇ ರವಿಗ್ರಹ. ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ತೀರ್ಥಯಾತ್ರೆ ಮಾಡಿ, ತೀರ್ಥಯಾತ್ರೆ ಮಾಡಬೇಕು ಅಂದ್ರೆ ಮಾಡಿಸುವಂತನೂ ರವಿಗ್ರಹನೇ ಆಗಿರ್ತಾನೆ ನಿಮಗೆ. ನೀವು ನಂಗೆ ಕಾಶಿಗೆ ಹೋಗ್ಬೇಕು ಅಂತ ಬಹಳ ದಿನದಿಂದ ಇತ್ತು, ಬಹಳ ವರ್ಷಗಳಿಂದ ಇತ್ತು, ರಾಮೇಶ್ವರ ನೋಡಬೇಕು ಅಂತ ಬಹಳ ಇತ್ತು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆ ದೇವಸ್ಥಾನ ಈ ದೇವಸ್ಥಾನ ಅಲ್ಲಿಗೆ ಹೋಗ್ಬೇಕು, ಏನಂಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರಾಗಿದ್ರೆ ನಿಮಗೆ ತೀರ್ಥಯಾತ್ರೆಯ ಯೋಗವನ್ನು ಕೊಡ್ತಕ್ಕಂಥವನು ರವಿಗ್ರಹನೇ. ಆ ತೀರ್ಥಯಾತ್ರೆ ಮಾಡಿದ ಸಂಪೂರ್ಣ ಫಲವನ್ನು ಕೊಡ್ತಕ್ಕಂಥವನು ರವಿಗ್ರಹನೇ. ಅಷ್ಟೇ ಅಲ್ಲ, ಒಂದು ಧಾರ್ಮಿಕ ಸ್ಥಾನಗಳಿಗೆ ಹೋಗಬೇಕು ಅಂದ್ರೆ ಒಂದು ಯೋಗ ಬೇಕು ಜೀವನದಲ್ಲಿ. ಆ ಯೋಗವನ್ನು ಕೊಡ್ತಕ್ಕಂಥವನು ರವಿಗ್ರಹನೇ ಆಗಿರ್ತಾನೆ. ನಿಮಗೆ ಗುರುವಿನ ಅನುಗ್ರಹವನ್ನು ಕೊಡ್ತಾನೆ. ಆ ಮಠಗಳಿಗೆ ಹೋಗ್ತೀರಾ ಅಥವಾ ಬೇರೆ ಬೇರೆ ಗುರುಗಳಿಗೆ ಹೋಗ್ತೀರಾ, ಗುರುವಿನ ನಮಸ್ಕಾರ ಮಾಡ್ತೀರಾ, ಗುರು ಅನುಗ್ರಹ ನಿಮಗೆ ಬೇಕು ಅಂದ್ರೆ ರವಿ ಚೆನ್ನಾಗಿರ್ಬೇಕು. ಯಾರಿಗೆ ರವಿ ಚೆನ್ನಾಗಿರೋದಿಲ್ಲ ಅವರಿಗೆ ಆ ಅನುಗ್ರಹವೇ ಸಿಗೋದಿಲ್ಲ. ಸೊ ಆದ್ರಿಂದ ದೈವಾನುಗ್ರಹ ನಿಮಗೆ ಕೊಡ್ತಕ್ಕಂಥವನು, ಆದ್ರಿಂದ ದೈವಾನುಗ್ರಹದ ಬಾಗಿಲು ನಿಮಗೆ ರವಿಗ್ರಹನಾಗಿರ್ತಾನೆ. ಸೊ ಯಾವ ಧನುರಾಶಿಯವರು ರವಿ ಆರಾಧನೆಯನ್ನು ನಿರಂತರವಾಗಿ ಮಾಡ್ತಾರೆಯೋ ಅವರಿಗೆ ಅವ್ರು ಬೇರೆ ಯಾವ್ಯಾವ ದೇವರು ಪೂಜೆ ಪುನಸ್ಕಾರ ಏನ್ ಮಾಡ್ತಾರೋ, ಆ ತೀರ್ಥಯಾತ್ರೆ ಏನ್ ಮಾಡ್ತಾರೋ ಅದ್ರದ್ದು ಸಂಪೂರ್ಣ ಫಲ ಸಿಗುತ್ತೆ. ಹಾಗಾದ್ರೆ ಯಾವ ರೀತಿಯಲ್ಲಿ ಮಾಡಬೇಕು ರವಿ ಆರಾಧನೆ? ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೀನಿ ನಾನು ನಿಮಗೆ. ಧನುರಾಶಿಯವರಿಗೆ ರಾಜಯೋಗವನ್ನು ಕೊಡ್ತಕ್ಕಂಥವನೇ ರವಿಗ್ರಹನಾಗಿರ್ತಾನೆ. ಒಂದು ಅದ್ಭುತವಾದಂತಹ ಎಂತ ಹೇಳ್ತೀವಿ ನಿಮಗೆ, ಒಂದು ರಾಜಯೋಗ ಅಥವಾ ರಾಜಕೀಯ ಶಕ್ತಿ. ಹೌದು, ನಿಮಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನಿಮಗೆ ರಾಜಕೀಯ ಶಕ್ತಿಯನ್ನು ಕೊಡ್ತಕ್ಕಂಥವನು ರವಿಗ್ರಹನೇ ಆಗಿರ್ತಾನೆ. ಒಂದು ಉನ್ನತ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥವನು ರವಿಗ್ರಹನಾಗಿರ್ತಾನೆ. ಒಳ್ಳೆ ಅದ್ಭುತವಾದಂತಹ ಯಶಸ್ಸನ್ನು ಕೊಡ್ತಕ್ಕಂಥವನು ರವಿಗ್ರಹನಾಗಿರ್ತಾನೆ. ಬಹಳಷ್ಟು ಜನ ಧನುರಾಶಿಯವರು, ಸ್ವಾಮಿ ನಾನು ಇಂತಹ ಒಂದು ರಾಜಕೀಯ ಪಕ್ಷದಲ್ಲಿ ಇಷ್ಟು ವರ್ಷದಿಂದ ದುಡಿತಾ ಇದ್ದೀನಿ, ನನಗೇನು ಸ್ಥಾನಮಾನ ಕೊಟ್ಟಿಲ್ಲ, ನಾನು ಈ ಸಂಘಟನೆಯಲ್ಲಿ ಇದ್ದೀನಿ, ನನಗೇನು ಸ್ಥಾನಮಾನ ಕೊಟ್ಟಿಲ್ಲ, ನಾನು ಇಷ್ಟೆಲ್ಲ ಹೋರಾಟ ಮಾಡಿದ್ದೀನಿ, ನನಗೆ ಗುರುತಿಸ್ತಾನೆ ಇಲ್ಲ, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ನನಗೇನು ಯೋಗ ಇಲ್ಲ. ರಾಜಯೋಗ ಬೇಕು. ನೀವು ಯಾರೋ ಒಬ್ಬರನ್ನ ಕರ್ಕೊಂಬಂದಿರ್ತೀರಾ, ಅವ್ರು ಎಲ್ಲೋ ಮೆರೀತಾ ಇರ್ತಾನೆ, ನೀವು ಅವನ 10% ಕೆಲಸ ಮಾಡಿರ್ತೀರಾ, ಅಮ್ಮನ 10% ಕೆಲಸ ಮಾಡಿರ್ತೀರಾ, ಇನ್ನೂ ಜಾಸ್ತಿ ದುಡಿದಿರ್ತೀರಾ, ನಿಮ್ಮನ್ನ ಯಾರು ಮೋಸ ನೋಡ್ತಾ ಇರೋದಿಲ್ಲ. ರಾಜಯೋಗದ ಕೊರತೆ ಅಲ್ವೇ ಇದು? ನಾನು ಕರೆದುಕೊಂಡು ಬಂದ ವ್ಯಕ್ತಿ ಎಲ್ಲೋ ಇದ್ದಾನೆ, ನಾನಿನ್ನೂ ಇಲ್ಲೇ ಇದ್ದೀನಿ ಅಂತಂದ್ರೆ ನಿಮ್ಮಲ್ಲಿ ಆ ಯೋಗ ಇಲ್ಲವಲ್ಲ,
ರಾಜಯೋಗವ ಧನುರ್ರಾಶಿಯವರಿಗೆ ಕೊಡ್ತಕ್ಕಂಥದ್ದೇ ರವಿಗ್ರಹ. ರಾಜಕೀಯ ಉನ್ನತೆಯನ್ನು ಕೊಡ್ತಕ್ಕಂಥವನು ರವಿಗ್ರಹ. ನಿಮಗೆ ಒಂದು ಯಶಸ್ಸನ್ನು ಕೊಡ್ತಕ್ಕಂಥವನು, ಅಧಿಕಾರವನ್ನು ಕೊಡ್ತಕ್ಕಂಥವನು ರವಿಗ್ರಹ. ಮಿಸ್ ಮಾಡಿಕೊಂಡ್ರೆ ಎಲ್ಲ ಮಿಸ್ ಆಯಿತು ಅಂತ ಅರ್ಥ. ಸೊ ಆದ್ರಿಂದಾಗಿ ನಾನು ಬಹಳ ಮುಖ್ಯವಾಗಿ ನಿಮಗೆ ಹೇಳ್ತಕ್ಕಂಥದ್ದು, ರವಿ ಆರಾಧನೆ ಮಾಡ್ಕೊಳ್ಳಿ, ಆ ಯಶಸ್ಸನ್ನು ಪಡ್ಕೊಳ್ಳಿ, ಆ ಯೋಗವನ್ನು, ರಾಜಯೋಗವನ್ನು ಪಡ್ಕೊಳ್ಳಿ ಅಂತ. ಯಾಕೆ ಇನ್ನೊಬ್ಬರು ಬಿಟ್ಕೊಡ್ಬೇಕು? ನಿಮಗೆ ಯಾಕೆ ಅಧಿಕಾರ ಇಲ್ಲ? ನೀವು ಮಾಡ್ಕೋಬೇಕಲ್ವಾ? ಸೊ ನೀವು ಮೊದಲ ಅಧಿಕಾರಸ್ಥರಾಗಿರ್ತೀರಿ, ನೀವು ಪಡ್ಕೊಳ್ಳಿ ಫಸ್ಟ್. ಸರ್, ರವಿ ಆರಾಧನೆ ಮಾಡ್ಕೊಳ್ಳಿ. ಯಾವ ರೀತಿಯಲ್ಲಿ ಮಾಡ್ಕೊಳ್ಳಿ ಹೇಳ್ತೇನೆ ಇದನ್ನೀಗ. ಇನ್ನು ಬಹಳ ಮುಖ್ಯವಾಗಿ ಜೀವನದಲ್ಲಿ ಅದೃಷ್ಟವನ್ನ ಕೊಡ್ತಕ್ಕಂಥನು ರವಿಗ್ರಹ ಅಂತ. ಭಾಗ್ಯಾಧಿಪತಿ, 9ನೇ ಮನೆಯ ಅಧಿಪತಿ. ಸೊ ನೀವು ಧನುರಾಶಿಯವರಾಗಿದ್ದು ಜೀವನದಲ್ಲಿ ಒಂದು ಅದೃಷ್ಟ ಬೇಕು ಸ್ವಾಮಿ. ಏನು ಬರೇ ಜೀವನದಲ್ಲಿ ನನ್ನಷ್ಟು ನತದೃಷ್ಟರಿನ್ ಯಾರೂ ಇಲ್ಲ ಅನ್ಸುತ್ತೆ. ಅಷ್ಟು ಬ್ಯಾಡ್ ಆಗಿದೆ, ಅಷ್ಟು ಕೆಡದಾಗಿದೆ ನನ್ನ ಅದೃಷ್ಟ. ಏನು ಮುಟ್ಬಿಟ್ಟಿದೆಲ್ಲ, ಏನೋ ಬಂಗಾರ ಮುಟ್ಟರು ಕೂಡ ಕಬ್ಬಣ ಆಗ್ಬಿಡ್ತದೇನಪ್ಪ. ಏನು ಕತೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ತುಂಬ ದುಃಖ ಆಗುತ್ತೆ ಕೂಡ, ತುಂಬ ಬೇಜಾರಾಗುತ್ತೆ. ನನಗೆ ಯಾರ್ಯಾರೋ ಎಲ್ಲೆಲ್ಲ ಹೋಗ್ಬಿಟ್ರು, ನಾನು ಮಾತ್ರ ಇಲ್ಲೇ ಇದ್ದೀನಿ ಅಂತ. ನೀವು ಬಹಳ ಇಂಪಾರ್ಟೆಂಟಾಗಿ ನೀವು ಓದ್ ಬಂದು ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಇರ್ಬೋದು, ಎಲ್ಲ ಒಂದು ರೌಂಡ್ ನೋಡಿ, ಹಿಂಸಲ ಕಣ್ಣಾಡಿಸಿ ಯಾರ್ಯಾರು ಯಾವ್ಯಾವ ಸ್ಥಾನಮಾನಗಳಿಗೆ ಹೋಗಿದ್ದಾರೆ, ನೀವೆಲ್ಲಿದ್ದೀರಾ ಇನ್ನವೇ ಅಂತ. ಸೊ ಅದೊಂದು ದುಃಖ ಇರುತ್ತೆ. ಜೀವನದಲ್ಲಿ ಒಂದು ಅದೃಷ್ಟ ಬೇಕು ಅಂತಿರುತ್ತೆ. ಆ ಅದೃಷ್ಟವನ್ನ, ಭಾಗ್ಯವನ್ನ ಕೊಡ್ತಕ್ಕಂಥವನು ರವಿಗ್ರಹನಾಗಿರ್ತಾನೆ ಧನುರ್ರಾಶಿಯವರಿಗೆ. ಈಗ ನಮ್ಮ ಫ್ರೆಂಡಿಗೆ ಅದೃಷ್ಟ ಇತ್ತು, ಅವನಿಗೆ ಜಾಬ್ ಸಿಕ್ತು, ಅವನು ವಿದೇಶಕ್ಕೆ ಹೋದ. ನನ್ನ ಫ್ರೆಂಡಿಗೆ ಅದೃಷ್ಟ ಇತ್ತು, ಮದುವೆ ಆಯಿತು, ಒಳ್ಳೆ ಹೆಂಡತಿ ಸಿಕ್ಕಿದ್ಲು, ಒಳ್ಳೆ ಗಂಡ ಸಿಕ್ಕಿದ. ನನ್ನ ಫ್ರೆಂಡಿಗೆ ಅದೃಷ್ಟ ಇತ್ತು, ಸೈಟ್ ತಗೊಂಡ, ಮನೆ ಕಟ್ಟಿಸ್ದ. ನನ್ನ ಫ್ರೆಂಡಿಗೆ ಅದೃಷ್ಟ ಇತ್ತು, ಅದಾಯಿತು, ಇದಾಯಿತು. ನಿಮಗೆ ಯಾಕೆ ಅದೃಷ್ಟ ಇಲ್ಲ? ನಿಮಗೆ ಅದೃಷ್ಟ ಬೇಕಾ? ರವಿ ಆರಾಧನೆ ಬೇಡ. ರವಿ ಆರಾಧನೆ ಮಾಡಿದ್ರೆ ನಿಮಗೆ ಅದು ಅದೃಷ್ಟದ ಬಾಗಿಲು, ಅದು ನಿಮಗೆ ಟಕ್ ಅಂತ ನಿಮಗೆ ಅದೃಷ್ಟ ಕೊಟ್ಟು ಬಿಡ್ತಾನೆ ರವಿ. ಸೊ ಅದರಿಂದ ಬಹಳ ಮುಖ್ಯವಾಗಿ ನೀವು ಅದನ್ನು ಬಿಡಬೇಕು. ಗುರುವಿನ ಕೃಪೆ ಬೇಕು, ಭಾಗ್ಯ ಬೇಕು, ಅದೃಷ್ಟ ಬೇಕು, ಪೂರ್ವ ಜನ್ಮದ ಪುಣ್ಯ ಬೇಕು. ಬಹಳ ಜನಕ್ಕೆ ಆಸೆ ಇರತ್ತೆ, ನಾನೇನು ಜೀವನದಲ್ಲಿ ಜನ್ಮದಲ್ಲಿ ನಾನೇನು ಪುಣ್ಯ ಮಾಡಿಲ್ಲ ಅನ್ಸುತ್ತೆ ಗುರುಗಳೇ. ಯಾಕೋ ನನಗೆ ಆ ಪೂರ್ವ ಜನ್ಮದ ಪುಣ್ಯ ಇಲ್ಲ ಅನ್ಸುತ್ತೆ, ಅದಕ್ಕೆ ಇಷ್ಟೆಲ್ಲ ಕಷ್ಟ ಅನ್ಸುತ್ತೆ ನನಗೆ. ಈ ಜನ್ಮದಲ್ಲಾದ್ರು ಪುಣ್ಯ ಮಾಡ್ಕೋಬೇಕು ಅಂತ. ಈ ಜನ್ಮದಲ್ಲಿ ಪುಣ್ಯ ಮಾಡ್ಕೊಳ್ಬೇಕು, ಆದ್ರೆ ಹೋದ ಜನ್ಮದ ಪುಣ್ಯ ನಮಗೆ ಸಿಗಬೇಕು ಅಂತ ಆದರೆ ನೀವು ರವಿ ಆರಾಧನೆ ಮಾಡ್ಕೊಳ್ಬೇಕು. 9ನೇ ಮನೆ ಅಧಿಪತಿ ಅಲ್ವಾ, ಪೂರ್ವ ಜನ್ಮದ ಪುಣ್ಯವನ್ನು ನಿಮಗೆ ಕೊಟ್ಟು ಬಿಡ್ತಾನೆ. ಸೊ ಅದರಿಂದ ರವಿ ಆರಾಧನೆ ಚೆನ್ನಾಗಿ ಮಾಡಬೇಕು. ಯಾವ ರೀತಿಯಲ್ಲಿ ಮಾಡಬೇಕು ವಿಡಿಯೋ ನೋಡಿ, ಎಂಡಲ್ಲಿ ಹೇಳ್ತೀನಿ ನಾನು ನಿಮಗೆ. ಇನ್ನು ರವಿಗ್ರಹ ಪಿತ್ರಾರ್ಜಿತ ಆಸ್ತಿಗೆ ಬಹಳ ಮುಖ್ಯನಾಗ್ಬಿಡ್ತಾನೆ. ಅಂದ್ರೆ ನೀವು ಧನುರಾಶಿಯವರಾಗಿದ್ದು ನಿಮಗೆ ಪಿತ್ರಾರ್ಜಿತ ಆಸ್ತಿ ಬೇಕು, ಕಷ್ಟಪಡ್ತಾ ಇದ್ದೀರಾ, ಸಿಗ್ತಾ ಇಲ್ಲ, ಮೋಸ ಆಗುವ ಸಾಧ್ಯತೆ ಇದೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅಂತ ಆದರೆ ಏನು ಮಾಡಿದ್ರು ನನಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು, ಪಿತ್ರಾರ್ಜಿತ ಆಸ್ತಿ ಬೇಕಲ್ಲ ಅನ್ನೋದಿದ್ರೆ, ಅಥವಾ ತಂದೆಯವರಿಗೆ ತುಂಬ ಹುಷಾರಿಲ್ಲ, ತಂದೆಯವರಿಗೆ ಆರೋಗ್ಯ ಸರಿ ಹೋಗಬೇಕು ಅಂತಂದರೆ, ಅಥವಾ ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಸ್ವಲ್ಪ ಜಗಳ ಮನಸ್ತಾಪಗಳಿದೆ, ನೀವು ಹೇಳಿದ್ದವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ಅವರು ನಿಮ್ಮ ನೋಡ್ರಿ ಸಿಟ್ಟು ಮಾಡ್ತಾ ಇದ್ದಾರೆ, ನೀವೇ ಸೆಟ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಫಸ್ಟ್ ಸ್ಟಾಪ್ ಮಾಡ್ಬೇಕು ಅದನ್ನು ಪೂಜೆ ಪುನಸ್ಕಾರ ನಿಮ್ಮ ಮನಸ್ಸಲ್ಲಿ ಮಾಡ್ಕೋಬೇಕು. ಏನೋ ತಂದೆ ತಾಯಿಗಿನ ದೊಡ್ಡ ದೇವರಲ್ಲ, ಫಸ್ಟ್ ನೀವು ಹೋಗಿ ಸಾರಿ ಕೇಳಬೇಕು. ಅದನ್ನು ಹೊರತುಪಡಿಸಿ ಅವರೇ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪ ನಿಮಗೆ ಚೆನ್ನಾಗಿ ಅವ್ರಿಗೆ ಇದಾಗಬೇಕು ಅಂತಂದ್ರೆ ರವಿ ಆರಾಧನೆ ಮಾಡ್ಕೋಬೇಕು. ರವಿ ಆರಾಧನೆ ಮಾಡ್ಕೊಂಡ್ರೆ ತಂದೆ ಆರೋಗ್ಯ ಸರಿ ಹೋಗುತ್ತೆ, ರವಿ ಆರಾಧನೆ ಮಾಡ್ಕೊಂಡ್ರೆ ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ, ರವಿ ಆರಾಧನೆ ಮಾಡ್ಕೊಂಡ್ರೆ ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವಿನ ಬಾಂಧವ್ಯ ಸರಿ ಹೋಗ್ಬಿಡುತ್ತೆ, ಅದೃಷ್ಟ ಸಿಗುತ್ತೆ. ಸಾಮಾನ್ಯವಾಗಿ ಸ್ವಲ್ಪ ರವಿ ಧನುರಾಶಿಯವರಿಗೆ ಮದುವೆನೂ ಮಾಡಿಸ್ತಾನೆ, ವಿದೇಶ ಯೋಗಗಳನ್ನು ಕೊಡ್ತಾನೆ, ಅದೃಷ್ಟವಶಾತ್ ವಿದೇಶ ಯೋಗಗಳನ್ನು ಕೊಡ್ತಾನೆ. ನಿಮ್ಮ ಜೀವನದಲ್ಲಿ ಅದೃಷ್ಟ ತರದೇ ರವಿಗ್ರಹ. ಏನು ಬೇಕು ನಿಮಗೆ, ಏನು ಬೇಕೋ ಅದು ಅದೃಷ್ಟದ ಸ್ವರೂಪದಲ್ಲಿ ಬೇಕಾ, ನಿಮಗೆ ರವಿ ಆರಾಧನೆ ಮಾಡಬೇಕು. ಇಷ್ಟೆಲ್ಲ ಪ್ರಾಮುಖ್ಯತೆ ಇರ್ತಕ್ಕಂಥ ರವಿಯನ್ನು ಹೇಗೆ ಆರಾಧನೆ ಮಾಡ್ಕೊಳ್ಬೇಕು ಅನ್ನೋದೊಂದು ಪ್ರಶ್ನೆ ಇರುತ್ತಲ್ಲ, ಅದೆಂಗೆ? ಸೂರ್ಯಗ್ರಹಣ ಆರಾಧನೆ ವಿಶೇಷ ಪರಿಹಾರಗಳಲ್ಲಿ ಎಕ್ಕೆ ಗಿಡದ ಪ್ರಾಮುಖ್ಯತೆ ಬಹಳ ಜಾಸ್ತಿ ಇದೆ. ನೀವು ಭಾನುವಾರ ದಿನ ನಿಮ್ಮ ಮನೆ ಹತ್ರ ಎಲ್ಲರೂ ಒಂದು ಎಕ್ಕೆ ಗಿಡ ಎಲ್ಲರೂ ನೋಡಿ ಇಟ್ಕೊಳ್ಬೇಕು, ಅಥವಾ ಯಾವುದಾದ್ರು ದೇವಸ್ಥಾನ ಇದ್ದರೆ ಮನೆ ಹತ್ರ ಆ ಎಕ್ಕೆ ಗಿಡ ಇದೆಯಾ ಅಂತ ನೋಡ್ಕೊಳ್ಬೇಕು. ಆ ಎಕ್ಕೆ ಗಿಡವನ್ನು ಭಾನುವಾರದ ದಿವಸ ಪೂಜೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಬಹಳ ವಿಶೇಷವಾಗಿರುತ್ತೆ. ಒಂದು ಸ್ವಲ್ಪ ಕೆಂಪು ಕಲರ್ ಹೂವು, ಒಂದು ಸ್ವಲ್ಪ ಕುಂಕುಮ ಹಾಕಿ ಕಲಿಸಿದ ಅಕ್ಷತೆ ಹಾಗೂ ಅರಿಶಿನ, ಕುಂಕುಮ, ಒಂದು ಲೋಟ ಉದ್ಧರಣೆ ಪಂಚಪಾತ್ರೆ ನೀರು, ಇಷ್ಟು ತೊಗೊಂಡು ಒಂದು ಪ್ಲೇಟಲ್ಲಿ ಇದಿಷ್ಟು ಇಟ್ಕೊಂಡು ತೊಗೊಂಡು ಹೋಗಿ ಆ ಎಕ್ಕೆ ಗಿಡಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ನೀವು ನೀರನ್ನು ಹಾಕಿ, ಆ ತಾಮ್ರದ ಚೆಂಬಲ್ ನೀರು ಹಾಕಿರೋದು ತುಂಬ ವಿಶೇಷ. ಕೆಂಪು ಹೂಗಳಿಂದ ಅರ್ಚನೆ ಮಾಡಿ, ಸೂರ್ಯನಾರಾಯಣಾಯ ನಮಃ ಅಂತ ಬಹಳ ವಿಶೇಷವಾಗಿರುತ್ತೆ. ಭಾನುವಾರಗಳಲ್ಲಿ ಎಕ್ಕೆ ಗಿಡಕ್ಕೇನಾದರೂ ಪೂಜೆ ಮಾಡಿದರೆ ನೀವು ಸೂರ್ಯನ ದೋಷಗಳು ಪರಿಹಾರವಾಗಿ ರವಿಗ್ರಹಾನುಗ್ರಹವಾಗಿಬಿಡುತ್ತೆ. ಅಷ್ಟೇ ಅಲ್ಲ, ನೀವು ಅದೇ ಒಂದು ಗಿಡಕ್ಕೆ
ನೀವೊಂದು ಕೆಂಪು ದಾರವನ್ನು ನೀವು ಮನಸ್ಸಲ್ಲಿ ಏನೊಂದು ಸಂಕಲ್ಪ ಮಾಡಿಕೊಂಡು ಅದನ್ನು ಆ ಗಿಡಕ್ಕೆ ಕಟ್ಟು ಬಂದರೂ ಕೂಡ ಕಟ್ಬಿಟ್ಟು ನನಗೆ ಇಷ್ಟು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ಕಟ್ಬಿಟ್ಟು ಬಂದರೂ ಕೂಡ ಕೆಂಪು ದಾರ 3 ಎಳೆ ದಾರ ತುಂಬ ಚೆನ್ನಾಗಿ ನಿಮ್ಮ ಕಾರ್ಯಸಿದ್ಧಿ ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ 9 ಭಾನುವಾರಗಳು ಪೂಜೆ ಮಾಡಬೇಕು, 9ನೇ ಭಾನುವಾರ ಕಟ್ಟಬೇಕು, ಗೊತ್ತಾಯ್ತಲ್ವಾ? ಆವಾಗ ನಿಮ್ಮ ಕಾರ್ಯಸಿದ್ಧಿ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ಇಲ್ಲ ನೀವೇ ಕೈಯಲ್ಲಿ ಕಟ್ಕೊಳ್ತೀನಿ ಅಂದ್ರೂ ಒಂದು 3 ಎಳೆ ಅಥವಾ 9 ಎಳೆ ಇದನ್ನು ಕೆಂಪು ದಾರವನ್ನು ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನ ಬುಡದಲ್ಲಿ ಆ ದಾರದುಂಡೆ ಇಟ್ಟಿಸಿ ಅದಕ್ಕೆ ಪೂಜೆಗಳು ಅಭಿಷೇಕಗಳು ಮಾಡಿ ಅದು ಒದ್ದೆ ಆದರೂ ಇನ್ನೂ ಒಳ್ಳೆಯದೇ. ಸೂರ್ಯನ ಅಭಿಷೇಕ ಮಾಡಿದ ನೀರಿನಲ್ಲಿ ಅದು ಒದ್ದೆ ಆದರೂ ತುಂಬ ಒಳ್ಳೆಯದು, ಇದಾಯ್ತಲ್ವಾ? ಸೊ ಅದು ಆಮೇಲೆ ಕುಂಕುಮಾರ್ಚನೆ ಮಾಡಿಸಿ ಅಷ್ಟೋತ್ತರ ಪೂಜೆ ಮಾಡಿಸಿ ನಂತರ ಅಭಿಮಂತ್ರಿತವಾದ ಆ ದಾರವನ್ನು ನಿಮ್ಮ ಕೈಗೆ ಬಲಗೈಯಲ್ಲಿ ಕಟ್ಕೊಳ್ತಕ್ಕಂಥದ್ದು ಇದೆಯಲ್ಲ, ರವಿಯ ಒಂದು ಅದ್ಭುತವಾದ ರಕ್ಷಣೆ ಯಾವಾಗಲೂ ಸಹ ನಿಮಗೆ ಇರ್ತದೆ, ಯಾವಾಗೂ ಬೇಕಾಗಿರ್ತಕ್ಕಂಥದ್ದು ಅಂತ. ಇದ್ರ ಜೊತೆಗೆ 3ನೇದಾಗಿ ಭಾನುವಾರದ ದಿವಸ ಬಹಳ ಮುಖ್ಯವಾಗಿ ಈಶ್ವರ ಆರಾಧನೆ ಅಥವಾ ಭಾನುವಾರದ ದಿವಸ ನಾರಾಯಣ, ಶ್ರೀಮನ್ನಾರಾಯಣ, ಸೂರ್ಯನಾರಾಯಣ ಅನ್ನುವ ಹೆಸರಿನಲ್ಲಿ. ಈಗ ನೀವು ನಾರಾಯಣನ ಹೆಸರಿನಲ್ಲಿ ಪೂಜೆ ಮಾಡಬೇಕಾ, ಜಪ ಮಾಡಬೇಕು, ಆರಾಧನೆ ಮಾಡಬೇಕು ಅಂದರೆ ಓಂ ಸೂರ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಪ್ರತಿ ಭಾನುವಾರ ಒಂದು 1008 ಸಲ ಜಪ ಮಾಡಬೇಕು, ಆಯ್ತಲ್ವ? ತುಂಬ ಒಳ್ಳೆಯದು. ಇಲ್ಲ ಬರೀರಿ, ಒಂದು ಪೆನ್ ತಗೊಂಡು ಬರೀರಿ, ಓಂ ಸೂರ್ಯನಾರಾಯಣಾಯ ನಮಃ 333 ಬಾರಿ ಬರೀರಿ, ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಈಶ್ವರ ಆರಾಧನೆ ಮಾಡಬೇಕಾದ್ರೆ ರುದ್ರ ತ್ರಿಶತಿ ಅಂತ ಹೇಳ್ತಾರೆ. ಆ ರುದ್ರ ತ್ರಿಶತಿ ಮಂತ್ರಗಳಿಂದ ಈಶ್ವರ ದೇಗುಲದಲ್ಲಿ ಬಿಲ್ವ ಪತ್ರೆಯಿಂದ ಈಶ್ವರನಿಗೆ ಭಾನುವಾರದ ದಿವಸ ವಿಶೇಷವಾಗಿ ಆರಾಧನೆ ಮಾಡಿ ಅಲ್ಲಿ ಸೂರ್ಯನ ಅಷ್ಟೋತ್ತರವನ್ನು ನೀವು ಪಠನೆ ಮಾಡಿಕೊಳ್ತಕ್ಕಂಥದ್ದು, ಆ ಕೆಂಪು ದಾರವನ್ನು ಅಲ್ಲಿಟ್ಟು ಅದನ್ನು ಕೈ ಕಟ್ಕೊಳ್ತಕ್ಕಂಥದ್ದು ಕೂಡ ನಿಮಗೆ ತುಂಬ ಅನುಕೂಲ ಆಗ್ತಕ್ಕಂಥ ಒಂದು ಪರಿಹಾರವಾಗಿರುತ್ತೆ. ಈ ಎಲ್ಲ ಸಿಂಪಲ್ ಪರಿಹಾರಗಳ ಜೊತೆಯಲ್ಲಿ ನೀವು ಆದಿತ್ಯ ಹೃದಯ ಸ್ತೋತ್ರ ಪಠನ ಇರಬಹುದು, ರವಿಗ್ರಹ ಸ್ತೋತ್ರ ಪಠನ ಇರಬಹುದು, ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡ್ತಕ್ಕಂಥದ್ದು ಇರ್ಬೋದು, ಇದೆಲ್ಲ ವರ್ಕೌಟ್ ಆಗುತ್ತೆ, ಕೆಲಸ ಮಾಡುತ್ತೆ. ಬಟ್ ಪವರ್ಫುಲ್ ಆಗಿರ್ತಕ್ಕಂಥದ್ದು ಬೇಕು ಅಂತಂದರೆ ಒಂದು ವಿಶೇಷವಾದ ರತ್ನ ಇದೆ. ಆ ವಿಶೇಷವಾದ ರತ್ನವೇ ಇದು ರಾಜವರ್ಧನ ಮಣಿ ಅಂತ. ಸೊ ಈ ರಾಜವರ್ಧನ ಮಣಿ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ರವಿಯ ಅನುಗ್ರಹವನ್ನು ಕೊಡುವ ಶಕ್ತಿ ಇರತಕ್ಕಂಥ ರತ್ನ. ಈ ರಾಜವರ್ಧನ ಮಣಿ ರಾಜಯೋಗವನ್ನು ಜೀವನದಲ್ಲಿ ವೃದ್ಧಿ ಮಾಡ್ತದೆ ಅಂತ ಹೇಳ್ತಾರೆ. ರವಿ ಅನುಗ್ರಹ ತುಂಬ ಚೆನ್ನಾಗಿ ಬರ್ತದೆ, ಆಯ್ತಲ್ವಾ? ಸೊ ಈ ಒಂದು ವಿಶೇಷವಾದಂತಹ ರಾಜವರ್ಧನ ಮಣಿಯ ಉಂಗುರವನ್ನು ನಾವು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ, ಆಯ್ತಾ? ರಿಗಾರ್ಡ್ಲೆಸ್ ಯಾವುದೇ ರಾಶಿಯವ್ರು ನೀವು ಬೇಕಾದ್ರೂ ಆಗಿರಲಿ, ಯಾವ ನಕ್ಷತ್ರದವ್ರು ಬೇಕಾದ್ರೂ ಆಗಿರಲಿ, ರವಿಯ ಅನುಗ್ರಹ ಬೇಕಾ, ರಾಜವರ್ಧನ ಮಣಿಯನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ ನೀವು. ನಾವು ಈ ವಿಶೇಷವಾದಂತಹ ರಾಜವರ್ಧನ ಮಣಿಯನ್ನ ಇದೇ ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರ ದಿವಸ, ಯಾಕಂದ್ರೆ ಭಾನುವಾರ ರವಿಯ ವಾರದ ದಿವಸ ಅಮಾವಾಸ್ಯೆ ಜನವರಿ 18ನೇ ತಾರೀಕೆ ವಿಶೇಷವಾದಂತಹ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಗಮನಿಸಬೇಕು ನೀವು ಇದನ್ನ. ಅದರಲ್ಲಿ ಮೊಟ್ಟ ಮೊದಲನೆಯದು ಸಹಸ್ರ ರವಿಶಾಂತಿ ಹೋಮ. 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ಆ ರಾಜವರ್ಧನ ಮಣಿಯನ್ನ ಆ ರವಿಶಾಂತಿ ಹೋಮದಲ್ಲೇ ಎನರ್ಜೈಸ್ ಮಾಡ್ತಕ್ಕಂಥದ್ದು. ರವಿಯ ವಾರ ರಾಜವರ್ಧನ ಮಣಿಯನ್ನ ಸಹಸ್ರ ರವಿಶಾಂತಿಯಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಇದನ್ನು ನೀವು ನಿಮ್ಮ ಉಂಗುರದ ಬೆರಳಲ್ಲಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರ್ತದೆ, ಒಳ್ಳೆ ಶಕ್ತಿಯನ್ನು ಕೊಡ್ತದೆ, ರವಿಯ ಅನುಗ್ರಹವನ್ನು ಕೊಡ್ತದೆ. ಬರೀ ಅಷ್ಟೇ ಅಲ್ಲ, ಇನ್ನೂ ಇದೆ, ಬಹಳ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ ಅವತ್ತಿನ ದಿವಸ. ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮ ಅಂತ ಮಾಡ್ತಾ ಇದ್ದೇವೆ. ಒಂದು ಅದ್ಭುತವಾದ ವಿಶೇಷವಾದ ನಿಗೂಢವಾದಂತಹ ಹೋಮ ಅಶ್ವಾರೂಢ ಪಾರ್ವತಿ ಹೋಮ. ಹಿಂದೆ ರಾಜಮಹಾರಾಜರು ಕೂಡ ಮಾಡ್ತಾ ಇದ್ರು. ಅದ್ಭುತವಾದಂತಹ ರಾಜಸಿಂಹಾಸನ, ಆ ಯೋಗ ಫಲಗಳು ಬೇಕು, ಗೆಲ್ಲಬೇಕು ಅನ್ನುವಂಥ, ಕೈ ಹಾಕಿದ ಕೆಲಸಗಳಲ್ಲಿ ಸಕ್ಸಸ್ ಆಗಬೇಕು, ಯುದ್ಧಗಳನ್ನು ಗೆಲ್ಲಬೇಕು, ಎಲ್ಲ ಕಡೆ ಜಯವೇ ಬರಬೇಕು, ಜಯ ನಮ್ಮ ಬೆನ್ನ ಹಿಂದೆ ಇರಬೇಕು ಅನ್ನುವ ಕಾರಣಕ್ಕೆ, ಯಾವುದೇ ಕೆಲಸಗಳು ಸರಾಗವಾಗಿ ಸಾಗಬೇಕು ಅನ್ನುವ ಕಾರಣಕ್ಕೆ, ಆ ರಾಜಯೋಗ ನಿಮಗೆ ಸಿಗಬೇಕು ಅನ್ನುವುದಕ್ಕೆ ಅದ್ಭುತವಾದಂತಹ ಪರಿಹಾರ ನಿಮಗೆ ಅಶ್ವಾರೂಢ ಪಾರ್ವತಿ ಮಂತ್ರ. ಆ ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಈ ಒಂದು ರಾಜವರ್ಧನ ಮಣಿಯನ್ನ ವಿಶೇಷವಾಗಿ ನಾವು ಎನರ್ಜೈಸ್ ಮಾಡಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸಹಸ್ರ ರವಿಶಾಂತಿ ಹೋಮ, ಅಶ್ವಾರೂಢ ಪಾರ್ವತಿ ಹೋಮ. ಅಮಾವಾಸ್ಯೆ ದಿವಸ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವುದು? ಈ ಮಾಟ ಮಂತ್ರಗಳು, ದೃಷ್ಟಿದೋಷಗಳು, ಶತ್ರು ಬಾಧೆಗಳು, ಈ ತೊಂದರೆ ಕೊಡ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜೀಸ್ ದೂರ ಆಗಬೇಕು ಅಂತ. ಅದೇ ಕಾರಣಕ್ಕೋಸ್ಕರ ಅಘೋರಾಸ್ತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆ ಅಘೋರಾಸ್ತ್ರ ಹೋಮದಲ್ಲೂ ಸಹ ಈ ಒಂದು ರಾಜವರ್ಧನ ಮಣಿ ಅಮಾವಾಸ್ಯೆ ವಿಶೇಷ ಹೋಮಗಳಲ್ಲಿ ಎನರ್ಜೈಸ್ ಆಗಿರುತ್ತೆ.
ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಗುರುಬಲ ಇಲ್ಲ, ಗುರುಬಲ ಸಿಗುವಂಗಾಗಬೇಕು, ಅಥವಾ ಗುರುಬಲ ಇದೆ, ಗುರುಬಲ ಕೆಲಸ ಮಾಡ್ತಾ ಇಲ್ಲ, ಆ ಗುರುಬಲ ಕೆಲಸ ಮಾಡುವಂಗಾಗಬೇಕು. ಗುರುಶಾಂತಿ ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶೆ, ಅಂತರ್ದಶೆ, ಪ್ರಾಣದಶೆ, ಸೂಕ್ಷ್ಮದಶೆ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಗ್ರಹಗಳ ಒಂದು ದೋಷ, ನವಗ್ರಹಗಳಲ್ಲಿ ಯಾವುದೇ ಗ್ರಹದ ದೋಷವಿದ್ರೂ ಪರಿಹಾರ ಆಗಲೇಬೇಕು ಅಂತ ಹೇಳಿ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೂ ಹೋಮಗಳನ್ನು ಅಮಾವಾಸ್ಯೆ 18ನೇ ತಾರೀಕು ಬೆಳಗಿನ ದಿವಸ, ಬೆಳಗಿನ ಸಮಯದಲ್ಲಿ 18ನೇ ತಾರೀಕು ಬೆಳಗ್ಗೆ ನಾವು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಈ ಎಲ್ಲ ಹೋಮಗಳು ಅಶ್ವಾರೂಢ ಪಾರ್ವತಿ ಮಂತ್ರ ಹವನ, ಅದೇ ರೀತಿಯಲ್ಲಿ ಸಹಸ್ರ ರವಿ ಶಾಂತಿ ಹವನ, ಅದೇ ರೀತಿಯಲ್ಲಿ ಅಘೋರಾಸ್ತ್ರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ಲೈವಲ್ಲಿ ನೀವು ಆಗುವಂಥದ್ದು ನೋಡ್ತೀರಾ. ನಿಮ್ಮ ಹೆಸರು ಸಂಕಲ್ಪ ಆಗುವಂಥದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ತೀರಾ, ಕೇಳಿಸ್ಕೊಳ್ಬಹುದು ನೀವು. ಅದೇ ರೀತಿಯಲ್ಲಿ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಉಂಗುರವನ್ನು, ರಾಜವರ್ಧನ ಮಣಿಯ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೂ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ಆಯ್ತಲ್ವಾ, ಅವರವರ ರಾಶಿಯಾನುಸಾರವಾಗಿ ಅವರಿಗೆ ಗೊತ್ತಾಗಬೇಕು ರವಿಯ ಆರಾಧನೆಯ ವಿಶೇಷ ಫಲ. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.